ಹರಿಯಾಣದಿಂದ ಬೆಂಗಳೂರಿನತ್ತ ಬಿಜೆಪಿ ಶಾಸಕರು ಬರ್ತಾ ಇದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದೀಗ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಹರಿಯಾಣದಿಂದ ಬೆಂಗಳೂರಿನತ್ತ ಬಿಜೆಪಿ ಶಾಸಕರು ಹರಿಯಾಣದಿಂದ ಬೆಂಗಳೂರಿನತ್ತ ಬಿಜೆಪಿ ಶಾಸಕರು ಬರ್ತಾ ಇದ್ದಾರೆ ಎಂಬಂತಹ ಮಾಹಿತಿ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಬಿಎಸ್ ಯಡಿಯೂರಪ್ಪ ಸೂಚನೆಯಂತೆ ವಾಪಸ್ ಆಗ್ತಿರುವ ಶಾಸಕರು. ಸುವರ್ಣ ನ್ಯೂಸ್ಗೆ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಪ್ರತಿಕ್ರಿಯಿಸಿದ್ದು ವಾಪಸ್ ಆಗ್ತಾ ಇರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆದ ಬದಲಾವಣೆಯಿಂದ ರೆಸಾರ್ಟ್ ವಾಸ ಎಂಬುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಕುಮಾರಸ್ವಾಮಿ ಹೇಳಿಕೆಗಳಿಂದ ನಾವು ಇಲ್ಲಿದ್ದೀವಿ ಎಂಬುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಯಡಿಯೂರಪ್ಪ ಸೂಚನೆಯಂತೆ ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. 88 ಶಾಸಕರು ವಾಪಸ್ ಬರ್ತಾ ಇದ್ದು ನೇರವಾಗಿ ತಮ್ಮ ತಮ್ಮ ಕ್ಷೇತ್ರಕ್ಕೆ ತೆರಳುತ್ತಾರೆ. ಹರಿಯಾಣ ತೆರಳಿದ್ದ ಬಿಜೆಪಿ ಶಾಸಕರು ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸೂಚನೆಯಂತೆ ಮತ್ತೆ ವಾಪಸ್ ಆಗ್ತಾ ಇರುವ ಶಾಸಕರು. ಹರಿಯಾಣದಿಂದ ಬೆಂಗಳೂರಿನತ್ತ ಬಿಜೆಪಿ ಶಾಸಕರು ವಾಪಸ್ ಆಗ್ತಾ ಇರುವಂತದ್ದು. ಬಿಎಸ್ವೈ ಸೂಚನೆಯಂತೆ ಶಾಸಕರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಡೈರೆಕ್ಟ್ ಆಗಿ ವಾಪಸ್ ಆಗ್ತಾ ಇದ್ದಾರೆ. ಹರಿಯಾಣದಿಂದ ಬೆಂಗಳೂರಿನತ್ತ ಬಿಜೆಪಿ ಶಾಸಕರು ಮುಖ ಮಾಡಿದ್ದಾರೆ. ಬಿಎಸ್ವೈ ಸೂಚನೆಯಂತೆ ಶಾಸಕರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಡೈರೆಕ್ಟ್ ಆಗಿ ವಾಪಸ್ ಆಗ್ತಾ ಇರುವಂತದ್ದು. ರಾಜಕೀಯದಲ್ಲಿ ಆದ ಬದಲಾವಣೆಯಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದಾರೆ. ಶಾಸಕರು ನೇರವಾಗಿ ತಮ್ಮ ಕ್ಷೇತ್ರಕ್ಕೆ ತೆರಳುತ್ತಿರುವಂತದ್ದು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರು ನೇರವಾಗಿ ಮಾತನಾಡಿರುವಂತಹ ಚಿಟ್ಚಾಟ್ ನಿಮಗೋಸ್ಕರ. ಶಾಸಕರು ಇವತ್ತು ಬೆಳಗ್ಗೆಯಿಂದ ವಾಪಸ್ ಬೆಂಗಳೂರಿಗೆ ಹೊರಟಿದ್ದಾರೆ. ಕಳೆದ 5 ದಿನಗಳಿಂದ ದಿಲ್ಲಿಯಲ್ಲಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಎಲ್ಲ ಬಿಜೆಪಿ ಶಾಸಕರು ಬೆಂಗಳೂರಿಗೆ ಹೋಗ್ಬೋದು ಅಂತಕ್ಕಂಥದ್ದನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪನವರ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ರವಿ ಸುಬ್ರಹ್ಮಣ್ಯ ಇದ್ದಾರೆ, ಶಾಸಕರು. ರವಿ ಸುಬ್ರಹ್ಮಣ್ಯ, ಇವತ್ತು ಎಲ್ಲಾ ಶಾಸಕರು ಹೋಗ್ತಿದ್ದಾರೆ? ಬಹುತೇಕ ಎಲ್ಲರಿಗೂ ಶಾಸಕರು ಹೊರಡ್ತಾ ಇದ್ದಾರೆ. ಇವತ್ತು ನಿನ್ನೆನೆ ಹೋಗೋದಾದ್ರೆ ಹೋಗ್ಬೋದು ಅಂತ ಹೇಳಿದ್ರು. ರಾತ್ರಿ ಕೆಲವರಿಗೆ ಫ್ಲೈಟ್ ಮಿಸ್ ಆಗಿದೆ, ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಇವತ್ತು ಅರ್ಲಿ ಮಾರ್ನಿಂಗ್ ಇಂದ ಎಲ್ಲ ಹೊರಡ್ತಾ ಇದ್ದೀವಿ. ಬಹುತೇಕ ಎಷ್ಟು ಶಾಸಕರು ದಿಲ್ಲಿಯಲ್ಲಿದ್ದಾರೆ ಈಗ? ಈಗ ಸುಮಾರು ಒಂದು 87-88 ಜನ ಶಾಸಕರಿದ್ದಾರೆ. ಎಲ್ಲರೂ ಇವತ್ತೇ ಹೊರಡ್ತಾ ಇದ್ದಾರೆ ಆಲ್ಮೋಸ್ಟ್. ಈಗ ಬೆಂಗಳೂರಿಗೆ ಹೋಗಿ ಸಭೆ ನಡೆಸ್ತೀರಾ ಅಥವಾ? ಇಲ್ಲ, ನಮ್ಮ ಜಾಗಕ್ಕೆ ಹೋಗಕ್ಕೆ ಹೇಳಿದ್ದಾರೆ. ಏನಿಲ್ಲ, ಆ ಥರದ್ದು ಏನಿಲ್ಲ. ಸಭೆಗೆ ಆ ಥರದ್ದು ಇಲ್ಲಿವರೆಗೆ ಯಾವುದೇ ಇನ್ಫಾರ್ಮೇಶನ್ಸ್ ಏನಿಲ್ಲ. ನೀವೆಲ್ಲ ಹೊರಡ್ಬಹುದು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ರಾಜಕಾರಣಿಗಳಿಗೆ ಯಾವಾಗಲೂ ಜನರ ಜೊತೆ ಇರೋದು ಅಭ್ಯಾಸ. ಈ ರೀತಿ 4-5 ದಿನ ಐಸೋಲೇಟ್ ಆಗಿರೋದು ಕೂಡ ಒಂದೊಂದ್ಸಲ ಕಷ್ಟ ಅನ್ಸುತ್ತೆ. ಹೊರಗಿಂದ ನೋಡೋರಿಗೆ ಬಹಳ ರಿಸಾರ್ಟ್ ಅನ್ಸುತ್ತೆ. ಆದ್ರೆ ರಾಜಕಾರಣಿಗಳಿಗೆ ಕಷ್ಟ ಆಗುತ್ತೆ ಅನ್ನೋದು ನನ್ನ ಬಲ್ಲೆ. ಹಾಗೆಲ್ಲ ಯಾವುದೇ ಆದ್ರೂ 1 ದಿವಸ 2 ದಿವಸ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಆದ್ರೆ ಇಲ್ಲಿ ನಮ್ಗೆ ಏನಾಗಿತ್ತು ಅಂತ ಹೇಳಿದ್ರೆ, ಮೊದಲು ನಮಗೆ ಒಂದು 4 ದಿನ ಮೀಟಿಂಗ್ಗಳೇ ಇತ್ತು. 2 ದಿವಸ ಮೋದಿ ಅವರು, ಅಮಿತ್ ಶಾ ಅವರು ತೆಗೆದುಕೊಂಡಂಥದ್ದು. ಆಮೇಲೆ ನಮ್ಮ ಚುನಾವಣೆ ಬಗ್ಗೆ 2 ದಿವಸ, ಇನ್ನು ಒಂದು 2 ದಿವಸ ಸ್ವಲ್ಪ ಬೇರೆ ಬೇರೆ ಇಂಟರ್ನಲ್ ಅದು ಇದು ಎಲ್ಲರೂ ಶಾಸಕರು ಕ್ಷೇತ್ರದ ಬಗ್ಗೆ ಅದು ಇದು ಮಾತನಾಡ್ಲಿಕ್ಕೆ ಅವಕಾಶ ಆಯಿತು. ಆದರೆ ಯಾವುದೇ ಆದರೂ ಕೂಡ ಹೆಚ್ಚಿಗೆ ಆದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಹೊರಗಡೆಯವ್ರಿಗೆ ಏನನ್ಸುತ್ತೆ, ಏನೋ ರೆಸಾರ್ಟ್ಸಲ್ಲೆಲ್ಲ ಭಾಳ ಐಷಾರಾಮಿ ಜೀವನ ಎಲ್ಲ ಇರ್ತಾರೆ ಅಂಥೇಳಿ. ಯಾವುದು ಕೂಡ ಅಷ್ಟೊಂದಾಗಲ್ಲ. 1 ದಿವಸ 2 ದಿವಸ ಆಗುತ್ತೆ. ಇದು ಕೂಡ ನಾವು ಮೊನ್ನೆನೇ ಹೋಗ್ಲಿಕ್ಕೂ ಕೂಡ ಯಡಿಯೂರಪ್ಪನವ್ರು ಆಗಲೇ ಸೂಚನೆ ಕೊಟ್ಟಿದ್ರು. ಮತ್ತೆ ಬೆಳೆದಂತಹ ಬೆಳವಣಿಗೆಗಳಲ್ಲಿ ಅಲ್ಲಿ ಬೇರೆ ಬೇರೆ ವಿಚಾರಗಳಿಗೋಸ್ಕರವಾಗಿ ನಮ್ಮ ಶಾಸಕರುಗಳ ಮೇಲೆ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸಿದ್ದರಾಮಯ್ಯನವರಾಗಿರ್ಬೋದು ಕೊಟ್ಟಂತ ಹೇಳಿಕೆಗಳು 2 ದಿವಸ ನಾವು ಹೊರಡಲಿಕ್ಕೆ ತಡ ಆಯಿತು. ದಿಲ್ಲಿಯ ಚಳಿ ಬಗ್ಗೆ? ಚಳಿ ಬಹಳ ಜಾಸ್ತಿ ಇದೆ. ಈಗ ಅದನ್ನೇ ಹೇಳ್ತಾ ಇದ್ರು, ಈ ಹೊರಗಡೆ ರಾತ್ರಿ ಬೆಳಗ್ಗೆ ಬಹುಶಃ 6 ಡಿಗ್ರಿ ಇರುತ್ತೆ ಅಂತಕ್ಕಂಥದ್ದು. ಹೀಗಾದಾಗ ರೂಮ್ನಲ್ಲಿ ಇರ್ತಕ್ಕಂಥದ್ದು ಕಷ್ಟ. ನೋಡೋದಕ್ಕೆ ಹೊರಗಡೆ ಚೆನ್ನಾಗಿರುತ್ತೆ, ಒಳಗಡೆ ಸ್ವಲ್ಪ ಕಷ್ಟನೇ ಇಲ್ಲಿ ಅನ್ಸುತ್ತೆ. ಕ್ಯಾಮರಾಮನ್ ಕೈಲಾಶ್ ಚಂದ್ ಗೌರ್ ಜೊತೆಗೆ ಹರಿಯಾಣದ ಲೆಮನ್ ಟ್ರೀ ರೆಸಾರ್ಟ್ನಿಂದ ಸುವರ್ಣ ನ್ಯೂಸ್ಗಾಗಿ ಪ್ರಶಾಂತ್ ನಾಥ್.